ನಮಸ್ಕಾರ ರೀ ಎಲ್ಲರೂ ಹೇಗದಿರಿ ಆರಾಮದ್ರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀವಿ. ದನಿ ಅಂತೂ ಇಲ್ಲ ಇಲ್ರಿ, ಯಾಕಂದ್ರೆ ಎಂಗೇಜ್ಮೆಂಟ್ ನೀರ ಆ ನೀರ ಈ ನೀರ ಎಂಗೇಜ್ಮೆಂಟ್ ಮಾಡಕ್ ಹೋಗಿ ನೀರ್ ಕುಡ್ದು ಎಲ್ಲಾ ದನಿ ಹೋಗ್ಬಿಟ್ಟೈತಿ ನೋಡ್ರಿ. ಇವತ್ತ ಎಲ್ಲಿ ಬಂದಿವಂದ್ರ ಯಮ್ನೂರಕ್ ಬಂದಿವ ನೋಡ್ರಿ ಬ್ಯಾಟಿ ಮಾಡಾಕ. ನಾನ್ ಮದ್ವೆ ಅಲ್ರಿ, ಹಂಗಾಗಿ ಬ್ಯಾಟಿ ಮಾಡಾತಾರು. ಇದು 2 ದಿನದ ಲಾಗ್ ಆಗಿರ್ತೈತಿ ನೋಡ್ರಿ ಬ್ಯಾಟಿದ. ನಾಳೆ ಹೋಗಿ ಮತ್ ನಾಳೆ ಒಂದ್ ಬ್ಯಾಟಿ ಮಾಡ್ತಾರ್ರಿ. ಅಲ್ಲಿ 2 ಬ್ಯಾಟ್ರಿ ನಾಳೆ, ಇವತ್ತು ಇಲ್ಲೊಂದ್. ನೆಗಡಿ ಕೆಮ್ಮಂತೂ ಫುಲ್ ಐತ್ ನೋಡ್ರಿ ನಮಗಂತೂ. ಆಮೇಲೆ ನನ್ ಗಂಡಂದ್ ಇವತ್ತು ಫಂಕ್ಷನ್ ಐತ್ರಿ, ಅವ್ನು ಫಂಕ್ಷನ್ಗೆ ಹೋಗೋದ್ ಬಿಟ್ಟು ಮಟನ್ ತಿಂದಿರತ್ತೆ ಇಲ್ಲಿ ಬಂದ ನೋಡ್ರಿ. ಇನ್ನ ಹೋಗ್ಬೇಕ್ರಿ, ಜಾಕ ಮಾಡ್ಬೇಕ್ರಿ. ಅವ್ವಾರು ನಮಸ್ಕಾರ ಹಾಕ್ತಾರ್ರಿ. ಮತ್ರಿ ಇಷ್ಟ ನೋಡ್ರಿ, ನಡ್ಕೋತ ಹೊಂಟೇವ್ ನೋಡ್ರಿ. ಇನ್ನ ಮುಂದೈತಿ ಹಳ್ಳ. ಮತ್ತೆ ಸಿಗುನ್ರಿ ಜಾಕ ಗಿಳಕ ಮಾಡಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಮುಖಗಳು ಹೆಂಗಾಗ್ಯಾವ ಇಬ್ಬರದು. ಗಂಡು ಮಕ್ಳಿಗೆ ಮದುವೆ ಮುಗಿತಾನ ಒಟ್ಟಾರೆ ಅಷ್ಟಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ನನ್ನ ಮಗ ನಿಂಬೆ ಹಣ್ಣು ಉಪ್ಪು ನೋಡ್ರಿ. ಮೇಯ ತುರ್ಸಿದ್ರ ನಿಂಬೆ ಹಣ್ಣು ಹಚ್ಚಿ ಮಾಡ್ಬೇಕ್ರಿ. ನನ್ನ ಗಂಡ ಇವ ಎಣ್ಣೆ ಏನ್ತಿ ನೋಡ್ರಿ. ನಾವೆಲ್ಲರೂ ಸೇರಿ ಬ್ಯಾಟಿ ಯಾವಾಗ ಮಾಡಿದ್ದಂದ್ರ ನೋಡ್ರಿ, ನಮ್ದು ಮ್ಯಾರೇಜ್ ಆಗೋಕ್ಕಿಂತ ಮೊದ್ಲು ಮಾಡಿತ್ ನೋಡ್ರಿ ಬ್ಯಾಟಿ. ಅದು ಬಿಟ್ರೆ ಬಂದಿದ್ದು ಈಗ ನೋಡ್ರಿ ಫುಲ್ ತುಂಬೈತಿ. ಇದಿನ್ನೂ ಕಡಿಮೆನ ನೋಡ್ರಿ, ಮಳೆ ಆದ್ರೆ ಫುಲ್ ಇರ್ತೈತ್ರಿ ನೀರ. ಜಾಕ ಮಾಡಿ ಹೊಂಟಿವ್ ನೋಡ್ರಿ. ಇವ್ ನೋಡ್ರಿ ಬಜಿ ತಿನ್ನಾತಾನು. ನಮ್ಮ ಅವ್ವಾರ ನಮಸ್ಕಾರ ಹಾಕೋತ ಹೊಂಟಾರಿ. ಈಗ ಮುಂದೆ ಹೋಗ್ಯಾರ, ನಾವು ಹೊಂಟೇವ್ ನೋಡ್ರಿ. ಅರ್ಧ ಜನ ಒಟ್ಟರು ಗಾಡ್ಯಾಗ ಹೋಗ್ಯಾರ. ಯಮ್ನೂರಪ್ಪಗೆ ಹೋಗ್ಯಾರಂದ್ರೆ ಅಲ್ಲಿಂದ ತರೋದು ಫಸ್ಟ್ ಕಡ್ಗ ನೋಡ್ರಿ. ಮಕ್ಕಳಾಗದೇ ಇರೋರು ಹೀಟ್ ಮೈ ತುರ್ಸೋತಿ ಇದ್ರೆ ಈ ಕಡ್ಗ ಕೊಡ್ತಾರ್ರಿ. ಅಲ್ಲಿರೋರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿದ್ದೀನಿ ರೀ. ಈ ಅಂಗಡಿಯವ್ರನ್ನ ಅಲ್ಲ ಅಂತ ಹೇಳಿದ್ರಿ ಅವ್ರು. ಅದನ್ನ ಮಾರಕ್ಕೆ ಕೂತಾವ ಅನ್ನ ಅಂತೂ ವಿಡಿಯೋ ಎಲ್ಲ ಹಾಕ್ಬಿಟ್ರಿ, ನಮಗಂತೂ ಹೆಣ್ಣ ಕೊಡಂಗಿಲ್ಲ ಯಾರು ಅಂತೇಳಿ ಅನ್ನಕತ್ತಿದ್ದೀನಿ ರೀ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೇನಿ ರೀ ನಾನು. ಆಮೇಲೆ ನಡ್ಕೋತ ಹೊಂಟಿದ್ವಿ. ನಾನು ಹಾಲು ಕುಡಿಸೋ ಸಂಬಂಧ ಹಿಂದೆ ಉಳಿತಿದ್ರಿ. ನೋಡ್ರಿ ನಮ್ಮ ಸೊನೋ ಏನು ಡೈಲಾಗ್ ಹೇಳ್ಬೇಕು ಹೇಳ್ರಿ. ಬಿಸಿಲಾಗ ನಡೆದು ಹೊಂಟ್ರೆ ಪಾಪ ಪರಿಹಾರ ಆಕೈತೆ ನೋಡ್ರಿ. ಎಲ್ಲಾರ ಕೇಳಿರನ್ರಿ ಬಿಸಿಲಾಗ ನಡೆದ ನೋಡ್ರಿ. ಇಂಥ ಬಿಸಿಲು ಹತ್ತೈತಿ ನಮ್ಮಿಬ್ಬರಿಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೆ ಹತ್ತೈತಿ. ಆಕಿಗೂ ನಡ್ಕೋತ ಹೊಂಟವ್ರು ನಾವಲ್ಲ. ಪಾಪ ಪರಿಹಾರ ಆಕೈತ್ರಿ. ಹೋಗೋ ನಡ್ರಿ ಸುಮ್ಮ ಇರ್ಲಾಕ. ಬಂದ ಬಿಟ್ಟೇವ್ರಿ, ಒಟ್ಟು ದೂರ ಇಲ್ರಿ. ಫೈನಲಿ ಇಲ್ಲಿ ರೂಮ್ ಹಿಡ್ದಾರಿ ಅವ್ರ. ನಾಷ್ಟ ಮಾಡತ್ತಾರ ನೋಡ್ರಿ. ದೇವ್ರಿಗೆ ಹೋಗ್ಬೇಕೀಗ. ಇಲ್ಲಿ ಬಿಸಿಲು ಐತ್ರಿ. ನೋಡ್ಯಾರ 4 ಆಗೈತ್ರಿ ಬಿಸಿಲು. ನೋಡ್ರಿ ಎಷ್ಟು ಕೆಟ್ಟ ಐತಿ. ಅದ್ರ ನಮ್ಮ ಹುಡುಗರು ಕಾಡಾತಾವ ನೋಡ್ರಿ ಇಲ್ಲಿ. ದೇವಸ್ಥಾನ ನೋಡ್ರಿ. ಬಟ್ ಯಮ್ನೂರಪ್ಪ ಅಂತ ನೋಡ್ರಿ. ಎಡಿ ಇಲ್ಲ ಐತಿ ನೋಡ್ರಿ. ಫುಲ್ ರಶ್ ಐತಿ. ಅಲ್ಲಿ ನಿಂತಿದ್ದ ಜನ ಎಲ್ಲ ನೋಡಿದ್ರೆ ನಮಗೆ ದರ್ಶನ ಆಗಂಗಿಲ್ಲ ಜಲ್ದಿ ಅಂತ ಅಂದ್ಕೊಂಡು ಹೋಗಿದ್ದೇವ್ರಿ. ಆದ್ರೆ ದೇವ್ರ ದಯೆ ಜಲ್ದಿ ದರ್ಶನ ಆಯ್ತು ರೀ. ರೂಮಿಗೆ ಬಂದು ಪಕ್ಕೀರ್ನ ಕರೆದೇವ್ರಿ. ಪಕ್ಕೀರ್ ಕರೆದ ಅದಕ್ಕೆ ಕೊಂಡಾಳಿ ಅಂತಾರೆ. 5 ಕೊಂಡಾಳಿಗೆ ನಾವೇನು ಎಡೆ ಮಾಡಿರ್ತೀವಿ ಅದನ್ನೆಲ್ಲ ತುಂಬಿಸಿ ಅವ್ರು ಏನು ಹಾಕಿದಾರೆ ನೋಡ್ರಿ. ಅದೆಲ್ಲ ಆಗಿಂದ ನಾವು ಊಟ ಮಾಡಿ ಅಲ್ಲಿಂದ ಬರ್ಬೇಕಂದ್ರೆ 10:30 11 ಆಗಿತ್ತು ನೋಡ್ರಿ. ಅದ್ರಾಗ ಮರುದಿನ ಊರಾಗ 2 ಬ್ಯಾಟಿ ಇದ್ದವು ರೀ. ಹಂಗಾಗಿ ಜಲ್ದಿನೇ ಬಂದೀವಿ ನೋಡ್ರಿ. ಅಲ್ಲಿಂದ ಬಂದು ಮರುದಿನ ನೋಡ್ರಿ ಇದು ಮಾರ್ನಿಂಗ್ 10 ಗಂಟೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಊರಾಗ ಇತ್ತಲ್ರಿ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ರೀ. ಇದು ನೋಡ್ಬೋದಲ್ರಿ, ಇವ 2 ರೀ. ಒಂದು ದುರ್ಗಮ್ಮಗ್ ರೀ, ಆಮೇಲೆ ಇನ್ನೊಂದು ಲಕ್ಕಮ್ಮ ಅಂತೇಳಿ ದೇವ್ರ ಐತ್ರಿ. 2 ಬ್ಯಾಟಿ ರೀ. ಇವ್ರು ಇಲ್ಲಿ ಕುಂತಾರ ನೋಡ್ರಿ, ಅಪ್ಪ ಮಗ. ಆಮೇಲೆ ನೋಡ್ರಿ ನಮ್ಮ ದುರ್ಗವ್ವನ ದರ್ಶನ ಮಾಡಿಬಿಟ್ರಿ ಇಲ್ಲೇ.
ಅಪ್ಪಂದು ಹರಕೆ ಇತ್ತು ಅಂದ್ರೆ ಒಂದು ತೊಲೆ ಬಂಗಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ರಂತ್ರಿ. ಹಾಗಾಗಿ ಬಂಗಾರ ಎಲ್ಲ ಹಾಕಿ ನಮಸ್ಕಾರ ಹಾಕಿ ಬ್ಯಾಟಿ ಐತಿ ಮಾಡಿದ್ರು ನೋಡ್ರಿ. ಮತ್ತು ಯಾವಾಗೂ ಸಿಗಂಗಿಲ್ಲಲ್ರಿ, ಮಗನ ಮದುವೆ ಒಳಗೆ ಹಾಕ್ಬೇಕಲ್ರಿ ಏನಾಯಿತು. ಹಾಗಾಗಿ ಗಂಡ ಹೆಂಡತಿ ಇಬ್ಬರು ನಮಸ್ಕಾರ ಹಾಕಿ ಬ್ಯಾಟಿ ಮಾಡಿದ್ರು ನೋಡ್ರಿ. ಆಮೇಲೆ ಇದು ಲಕ್ಕಮ್ಮನ ಗುಡಿ ನೋಡ್ರಿ, ಎರಡು ದೂರ ಅದಾವ್ರಿ. ಆ ಗುಡಿಯಿಂದ ಈ ಗುಡಿ ಮಟ್ಟನೂ ನಮಸ್ಕಾರ ಹಾಕ್ಯಾರ್ರಿ ನೋಡ್ರಿ. ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಡೋಳು ಬಾರ್ಸಾತಾರು. ನಮಸ್ಕಾರ ಎಲ್ಲ ಹಾಕಿಂದ ದೇವ್ರಿಗೆ ಬೇಡ್ಕೊಂಡು ಅಲ್ಲಿ ಉಡಿ ಎತ್ತಿ ತುಂಬಿ ಮತ್ತು ವಾಪಸ್ ಅಲ್ಲಿಂದ ದುರ್ಗಮ್ಮನ ಗುಡಿಗೆ ಬಂದಾರ ನೋಡ್ರಿ. ದೇವ್ರಿಗೆ 2 ಸುತ್ತು ನಮಸ್ಕಾರ ಹಾಕ್ಯಾರ್ರಿ. ಹಾಕಿಂದ ಜಳಕ ಎಲ್ಲ ಮಾಡಿ ಬ್ಯಾಟಿ ಎಲ್ಲ ಸಾಕ್ಸ್ಯಾರ ನೋಡ್ರಿ. ಆಮೇಲೆ ಇಲ್ಲಿ ಉಡಿ ಎತ್ತಿ ತುಂಬಿ ಇಲ್ಲಿ 2 ಬ್ಯಾಟಿ ಕಂಪ್ಲೀಟ್ ಆದವು ನೋಡ್ರಿ. ಇವತ್ತು ರೀ ಹಿರಿಯರ ಹಬ್ಬ ಅಂತೇಳಿ ಮಾಡಾಕ್ತೀವಿ ರೀ ಮನ್ಯಾಗ ರೀ. ಹೂಂತ ತೊಗೊಂಡು ಬಂದಾರ್ರಿ, ಹೂಂತ ಕೊಯ್ತಾರ್ರಿ. ಆಮೇಲೆ 4ನೇ ಹೂಂತ್ರಿ. ಹೂಂತ ತಿನ್ನಕ್ಕೆ ರೆಡಿ ಆಗಿರಿನ? ಈಗಂತೂ ನೋಡ್ರಿ ನಿಮ್ಮ ಯೂಟ್ಯೂಬರ್ಸ್ ವಿದ್ಯಾ ದೇವ್ರ ಮೊದಲು ತಿಂತಿದ್ದಿಲ್ರಿ, ಬರೀ ಕೋಳಿ ತಿಂತಿದ್ದೋಡ್ರಿ. ಕೋಳಿ ತಿನ್ನಬಿಟ್ಟು ಈಗ ಹೂಂತ ಹಿಡ್ದಾಳ್ರಿ. ಹೂಂತಾರಿ ಏನ್ ಮಾಡ್ಬೇಕು ನೋಡ್ರಿ, ನಾ ಇಲ್ಲಿ ವಿಡಿಯೋ ಮಾಡಕತ್ತೇನ್ರಿ. ನನ್ನ ಮಗ ನೋಡ್ರಿ ಏನ್ ನೋಡಿ ಅಂತಾರಿ, ಏನ್ ಮಾಡ್ಬೇಕು ಹೇಳ್ರಿ. ಮದ್ವಿ ಒಳಗ ಹಿರಿಯರ ಹಬ್ಬ ಎದಕ್ ಮಾಡ್ತಾರು? ಇದಕ್ಕೆ ಎದಕ್ಕ ಕಡೆ ಮಾಡ್ಕೊಂಡ್ ತಿನ್ನಾಕ, ಬ್ಯಾಟಿ ಕೊಯ್ ತಿನ್ನಾಕ. ಮಾಡೋ ಮುಂದೆ ಎಡಿ ಮಾಡಿ ಇಡ್ಬೇಕ. ಅದು ಮದ್ವೆ ಆಗತ್ತ ಯಾಕೆ ಮಾಡ್ತಾರೆ? ಹಿರಿಯರ್ ಶಾಂತ ಆಗಕತ್ ನೋಡ್ರಿ. ನಮ್ಮ ವೈನಿಯರ್ರಿ ಅವ್ರಿ ಹಿರಿಯರ್ ಶಾಸ್ತ್ರ ಮಾಡಿರ್ತಾರ. ಅವ್ರ ಮನೆಯವ್ರ ಇಬ್ರು ಜೋಡಿಲೆ ಕೂತಾರ್ರಿ. ಆಕಿನ ಒಟ್ಟ ಬಿಡವಲ್ರಿ, ಯಾರ ಕಡೆ ಹೋಗಂಗಿಲ್ರಿ. ಅವ ಚಡ್ಡಿ ಒಂದು ಹಾಕಿಲ್ರಿ, ಬೈಬೇಡ್ರಿ ಯಾರು. ನೋಡ್ರಿ ನಿನ್ನೆ ಅರ್ಬಿ ಸಂತಿ ಮಾಡ್ಕೊಂಬಂದಾರು ಆಯಾರಿ ಮಾಡಾಕ. ಹಂಗಾಗಿ ಇವತ್ತು ಪೂಜೆ ನೋಡ್ರಿ, ಹಿರಿಯರ ಬ್ಯಾಟಿ ಅಂತೇಳಿ. ಇವ್ರ ನಮ್ಮ ಆಯ್ಯಾರ್ರಿ, ನಮ್ಮ ಮುತ್ತಾರ ಫೋಟೋ ಇಲ್ರಿ, ಹಂಗಾಗಿ ಚರ್ಗಿ ತುಂಬಿಟ್ಟಾರ ನೋಡ್ರಿ. ಇಲ್ಲೇ ನೋಡ್ರಿ ಬ್ಯಾಟ್ರಿ ಸಾಕ್ಸ್ಯಾರ. ಈಗ ಇನ್ನು ಲೋಬನತಿ ಹಾಕ್ತಾರೆ ನೋಡ್ರಿ. ಇನ್ನು ಆಮೇಲೆ ಇಲ್ಲೊಂದು ಪರ್ದೆ ಬಿಟ್ಟಾರ್ರಿ, ಯಾಕಂದ್ರೆ ಲಕ್ಷ್ಮಿ ಅದಾಳ್ರಿ ಅಲ್ಲಿ ನಡೆಯಂಗಿಲ್ರಿ ಆಕೆಗೆ ಬ್ಯಾಟಿ. ಹಾಗಾಗಿ ಇಲ್ಲೊಂದು ಪರ್ದೆ ಬಿಟ್ಟಾರ ನೋಡ್ರಿ. ಅಡುಗೆ ಎಲ್ಲ ಮಾಡಿ ಎಡೆ ಇಡ್ಬೇಕಂದ್ರೆ 4:30-5 ಗಂಟೆ ಆಗಿತ್ತು ನೋಡ್ರಿ. ಅಲ್ಲೆಲ್ಲ ಎಡೆ ಎತ್ತಿ ಇಟ್ಟು ಪೂಜೆ ಐತಿ ಮಾಡಿದ್ದೀರಿ. ಮಾಡಿಂದ ಲೋಬಾನ್ ಹಾಕೋರು ಲೋಬಾನ್ ಹಾಕತ್ತಿದ್ರು ನೋಡ್ರಿ. ಈ ಫಂಕ್ಷನ್ ಏನಂದ್ರೆ ನಮ್ಮ ಅಪ್ಪ ನನ್ನ ತಮ್ಮರೆಲ್ಲ ಸೇರಿ ಅಷ್ಟ ಮಾಡಿದ್ದು ನೋಡ್ರಿ. ಎಲ್ಲರೂ ಲೋಬಾನ್ ಹಾಕೋದು ಮುಗಿದಿಂದ ಹಿರಿಯರ್ ರೆಡಿ ಅದನ್ನ ಸಾಕ್ಸಾತಿದ್ದಾರಿ. ಈ ಕಡೆ ಹೆಣ್ಮಕ್ಳಿಗೆ ಊಟ ಕೊಟ್ಟಿದ್ದಾರಿ. ಮಟನ್ ತಿನ್ನೋರಿಗೆ ಮಟನ್ ರೀ, ತಿನ್ಲಾರ್ದವ್ರಿಗೆ ಕರ್ಚಿಕಾಯಿ ಮಾಡಿದ್ರಿ. ಆಮೇಲೆ ಹೆಣ್ಮಕ್ಳದೆಲ್ಲ ಆಗಿಂದ ಗಂಡು ಮಕ್ಳು ಕಟ್ಟಿ ಮ್ಯಾಗ ಕೂತ್ ಮಾಡತ್ತಿದ್ರು ನೋಡ್ರಿ. ಟೋಟಲಿ 8 ದಿನದಾಗ 4 ಬ್ಯಾಟಿ ನೋಡ್ರಿ. ನಾವಂತೂ ಫುಲ್ ತಿಂದಿದ್ದಾರೆ. ಆಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.